ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ 3 ಪಕ್ಷಗಳು ಭರ್ಜರಿ ತಯಾರಿ ಮಾಡಿಕೊಳ್ತಾ ಇದೆ. 28 ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಎಕ್ಸ್ಕ್ಲೂಸಿವ್ ಫಸ್ಟ್ ಲಿಸ್ಟ್ ಅನ್ನು ನಿಮ್ಮ ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡಿದೆ. ಕಳೆದ ಬಾರಿ 25 ಕ್ಷೇತ್ರ ಗೆದ್ದಿರುವ ಬಿಜೆಪಿ ಈ ಬಾರಿ ಟಾರ್ಗೆಟ್ 28 ರೀಚ್ ಮಾಡೋದಕ್ಕೆ ರಣತಂತ್ರ ರೂಪಿಸಿದೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಗುರಿ ಹಾಕಿಕೊಂಡಿದೆ. ಇತ್ತ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸುಮ್ಮನೆ ಕುರಿತಾ ಕನಿಷ್ಠ 20 ಸ್ಥಾನ ಗೆಲ್ಲೇಬೇಕು ಅಂತ ಟಾರ್ಗೆಟ್ ಹಾಕೊಂಡಿದೆ. ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆಯಾದರೆ ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಇದೆ. ಹೀಗಾಗಿ 10 ಜನ ಹಾಲಿ ಬಿಜೆಪಿ ಸಂಸದರಿಗೆ ಬಹುತೇಕ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸರ್, 10 ಜನರಿಗೆ ಡೌಟ್ ಅಂತ ಹೇಳ್ತಿದ್ದಾರೆ. ಅದರಲ್ಲಿ 28 ಗೆಲ್ಲೇಬೇಕು ಅಂತಿದ್ದಾರೆ. ಆ 10 ಜನ ಯಾರು, ಎಲ್ಲಿಂದ ಡೌಟ್ ಆಗುತ್ತೆ, ಅವರು ಕೊಡ್ತಾರೋ ಇಲ್ವೋ? ಎರಡು ಆಯಾಮಗಳು ಇದರಲ್ಲಿ ಬಹಳ ಮುಖ್ಯವಾಗಿ. ಈ ಕಾಂಗ್ರೆಸ್ ಮತ್ತು ಬಿಜೆಪಿ ತೆಗೆದುಕೊಳ್ಳುವಾಗ ಈ ಹಿಂದೆ ಅವರ ಸ್ಟ್ರಾಟಜಿಗಳು ಬೇರೆ ಇತ್ತು, ಕಾಂಗ್ರೆಸ್ಸಿನದ್ದು. ಈಗ ಅವರ ಸ್ಟ್ರಾಟಜಿ ಬೇರೆ ಇದ್ದಂಗೆ ಕಾಣಿಸ್ತಾ ಇದೆ. ಫಸ್ಟ್ ಕಾಂಗ್ರೆಸ್ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು. ದೇ ಆರ್ ಹೆವಿಲಿ ಬ್ಯಾಂಕಿಂಗ್ ಅಪಾನ್ ದಿ ಗ್ಯಾರಂಟಿ ಸ್ಕೀಮ್ಸ್. ಅವರು ದೇ ಆರ್ ಹೆವಿಲಿ ಬ್ಯಾಂಕಿಂಗ್ ಅಪಾನ್ ದಿ ಗ್ಯಾರಂಟಿ ಸ್ಕೀಮ್ಸ್. ಅರ್ಥ ಮಾಡ್ಕೊಳ್ಳಿ, ಅದು ಎಸ್ಪೆಷಲಿ ಇನ್ ಕರ್ನಾಟಕ. ಓಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿ ಸ್ಕೀಮ್ಗಳು ಈಗ 2,000 ರೂಪಾಯಿ ಅಂತಂದರೆ, ಈಗ ನಮ್ಮೂರು ಕಂಪ್ಲಿ, ನೀವು ನಮ್ಮ ಕಂಪ್ಲಿಯಿಂದ ಒಂದು 5-6 ಕಿಲೋಮೀಟರ್ ಹೋದರೆ ನಿಮಗೆ ಹಲವು ಹಳ್ಳಿಗಳು ಸಿಗ್ತವೆ. ನಿಮಗೆ ಅಲ್ಲಿ ಯಾವುದೋ ಒಂದು ಪುಟ್ಟ ಮನೆಯಲ್ಲಿ 2,000 ಈಸ್ ಈಕ್ವಲ್ ಟು 20,000 ಪರ್ ಮಂತ್. ಹೌದು. ಆಮೇಲೆ ನಿಮಗೆ 200 ಯೂನಿಟ್ಟು ಅದು ಫ್ರೀ ಝೀರೋ ಬಿಲ್ ಆಗ್ತಾ ಇರೋದು ಈ ಸಮಥಿಂಗ್ ಮೇಜರ್. ಅದರ ಜೊತೆಗೆ ಯುವ ನಿಧಿ, ಆಮೇಲೆ ಈ ಶಕ್ತಿ ಯೋಜನೆ. ಫಾರ್ ಎಕ್ಸಾಂಪಲ್, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಈಗ ಮೈಸೂರಿಂದ ಎಕ್ಸ್ಪ್ರೆಸ್ ವೇ ಆಗಿದೆ, ತುಮಕೂರಿಂದ 1 ಅವರಲ್ಲಿ ಬೆಂಗಳೂರಿಗೆ ಬರ್ಬೋದು. ಈ ಯಶವಂತಪುರದ ಹತ್ರ ಅಥವಾ ಪೀಣ್ಯ ಹತ್ರ ಸಿಕ್ಕಾಪಟ್ಟೆ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳಿದ್ದಾವೆ ಅಂತ ಅನ್ಕೊಳ್ಳಿ. ಈಗ ಗಾರ್ಮೆಂಟ್ಸ್ ಇದ್ದಾವೆ. ಈಗ ತುಮಕೂರಿಂದ ಯಾರೋ ಬರುವ ಹೆಣ್ಣುಮಗಳು 100 ರೂಪಾಯೋ 80 ರೂಪಾಯೋ ಕೊಟ್ಟು ಬರಬೇಕಾದ ಹೆಣ್ಣುಮಗಳು ಒನ್ ವೇಗೆ, ಅಥವಾ 2,500ನೋ 3,000ನೋ ಪಾಸ್ ತಗೊಂಡು ಬರಬೇಕಾದಂಥ ಹೆಣ್ಮಗಳು, ಅಯ್ಯೋ ನಾನು 3,000 ಕೊಡ್ಬೇಕಲ್ಲಪ್ಪ, ನನಗೆ ಬರೋ ಸಂಬಳನೇ 8,000 ಅನ್ನುವ ಕಾರಣಕ್ಕೆ ಆಕೆ ಕೆಲಸಕ್ಕೆ ಹೋಗದೇ ಇದ್ದಿರಬಹುದಾಗಿತ್ತು. ಅದರ ಪ್ರಮಾಣ ಎಷ್ಟಾಗಿದೆ ಪ್ರಾಬಬ್ಲಿ ಐ ಆಮ್ ನಾಟ್ ಶ್ಯೂರ್, ಬಟ್ ಅದು ಒಂದು ಹಂತಕ್ಕೆ ವರ್ಕೌಟ್ ಆಗಿದೆ. ಈ ಕೆಳ ಮಧ್ಯಮ ವರ್ಗಕ್ಕೆ ಖಂಡಿತ ವರ್ಕೌಟ್ ಆಗಿದೆ. ಖಂಡಿತ ಕೆಳ ಮಧ್ಯಮ ವರ್ಗಕ್ಕೆ 100 ವರ್ಕೌಟ್ ಆಗಿದೆ. ಅದರ ಬಗ್ಗೆ ಅನುಮಾನ ಇಲ್ಲ. ನಾವು ಗ್ಯಾರಂಟಿ ಅಂತೀವಿ, ರೇವಡಿ ಸ್ಕೀಮ್ ಅಂತೀವಿ, ಫ್ರೀಬೀಸ್ ಅಂತೀವಿ. ಐ ಆಮ್ ಅಗೇನ್ಸ್ಟ್ ಫ್ರೀಬೀಸ್ ಕೊಡಬಾರದು. ನಿಮ್ಮ ಜೇಬಲ್ಲಿ 2,000 ಉಳಿಯುವ ಹಾಗೆ ನೋಡ್ಕೊಳ್ಬೇಕು ಹೊರತುಪಡಿಸಿದರೆ ನಿಮ್ಮ ಜೇಬಿಗೆ 2,000 ತುರುಕೋದು ನನಗೆ ಇಷ್ಟ ಆಗೋದಿಲ್ಲ. ಆಯ್ತಾ? ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಬಿಡಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅದು ಒಂದು ಪಾಯಿಂಟ್. ಹಾಗಾಗಿ ಕಾಂಗ್ರೆಸ್ ಇಸ್ ರಿಲೈಯಿಂಗ್ ಆನ್ ದಿ ಗ್ಯಾರಂಟಿ ಸ್ಕೀಮ್ಸ್. ಅದರ ಬಗ್ಗೆ ಯಾವ ಅನುಮಾನವೂ ಕೂಡ. ಬಟ್ ಸರ್, ಕರ್ನಾಟಕ ಮೊದಲಿಂದನೂ ಈ ಲೋಕಸಭೆಗೆ ಹಾಕುವಂಥ ವೋಟಿಂಗ್ ಪ್ಯಾಟರ್ನು ಮತ್ತು ಈ ನಾರ್ಮಲ್ ನಾವು ವಿಧಾನಸಭೆಗೆ ಹಾಕುವಂಥ ವೋಟಿಂಗ್ ಪ್ಯಾಟರ್ನೇ ಬೇರೆ ಅಂತ ಡಿಫ್ರೆಂಟ್ ಆಗಿ ನೋಡುತ್ತೆ. ಈಗ ನಿಮ್ಮ ರೇವಡಿ ಆಗಲಿ, ಗ್ಯಾರಂಟಿಗಳನ್ನಾಗಲಿ ಇಲ್ಲಿಯ ಪಾಲಿಟಿಕ್ಸ್ಗೆ ನೋಡ್ತಾರೆ, ಇಲ್ಲಿನ ಚುನಾವಣೆಗೆ ನೋಡ್ತಾರೆ. ಅದೇ ಲೋಕಸಭೆ ಅಂತ ಬಂದಾಗ ರಾಷ್ಟ್ರೀಯ ಚಿಂತನೆಗಳನ್ನು ಇಟ್ಕೊಂಡು ಹಾಕ್ತಾರೆ ಅಂತ ಪ್ಯಾಟರ್ನ್. ಅಬ್ಸಲ್ಯೂಟ್ಲಿ, ಅದಕ್ಕೆ ಬಂದೆ ನಾನು. ವಾಟ್ ಎ ಬ್ಯೂಟಿಫುಲ್ ಕ್ವೆಶ್ಚನ್. ಮತ್ತೆ ಅದಕ್ಕೆ ಬರ್ತಾ ಇದ್ದೀನಿ ನಾನು. ಬಟ್ ಲೋಕಸಭಾ ಚುನಾವಣೆ ಇಸ್, ಆಸ್ ಯು ಸೆಡ್, ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ? ಯಾಕಂದ್ರೆ ಅಲ್ಲಿ ಒಂದು ಸ್ಟೇಚರ್ ನೋಡ್ತಾರೆ. ಈಗ ಮೋದಿ ವರ್ಸಸ್ ಹೂ ಅಂತ ನೋಡ್ತಾರೆ. ಮೋದಿ ವರ್ಸಸ್ ಯಾರು ಅಂತ ನೋಡಿದಾಗ ನಿಮಗೆ ಯಾರು ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅವರ ಇಂಡಿ ಮೈತ್ರಿಕೂಟ ಬಹಳ ಸ್ಪಷ್ಟವಾಗಿ ಒಡೆದು ಹೋಗಿದೆ. ಆಮೇಲೆ ನಿಮಗೆ ಯಾರೇ ಒಬ್ಬ ಮತದಾರ ಒಂದು 5-6% ವಾಸು ಈ ವೋಲಟೈಲ್ ಮತದಾರರು ಇರ್ತಾರೆ. ಆಯ್ತಾ? ಅಂದ್ರೆ ಇದು ಒಂದು EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಇದಪ್ಪ ಅಂತಂದ್ರೆ ಒಂದು 5% ಮತದಾರರು ಸ್ವಲ್ಪ ವೋಲಟೈಲ್ ಇರ್ತಾರೆ. ಹಿಂಗೆ ನೋಡ್ಬಿಟ್ಟು ಯಾವುದೋ ಒಂದಕ್ಕೆ ಹಿಂಗೆ ಆ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ಬರುತ್ತೋ ಆ ಒಂದು ಪಕ್ಷಕ್ಕೆ ವೋಟ್ ಹಾಕ್ಬಿಟ್ಟು ಬರುವ ಬಹಳ ವೋಲಟೈಲ್ ಆತ, ತುಂಬಾ ಆತ ಸ್ಪಷ್ಟವಾಗಿ ನಿರ್ಧಾರ ಮಾಡ್ಕೊಂಡಿರೋದಿಲ್ಲ. ಹಲವು % ಜನ ಪಕ್ಕಾ ಮತದಾರರು ಇರ್ತಾರೆ. ನಾನು ಇಂಥವ್ರು ವೋಟ್ ಹಾಕಬೇಕು ಅಂತ. ಇನ್ ಕೆಲವು ಮತದಾರರು ಜೀವನವಿಡೀ ಆ ಪಕ್ಷಕ್ಕೆ ಮುಡುಪಾಗಿಟ್ಟಿರ್ತಾರೆ, ಅಂತವ್ರು ಕೂಡ ಇರ್ತಾರೆ. ಬಟ್ ಹಿಯರ್ ವಾಟ್ ಕಮ್ಸ್ ಈಸ್ ದ ರೈಟ್ ಕ್ವೆಶ್ಚನ್ ವಿಚ್ ಯು ಆಸ್ಕ್ಡ್. ಫಾರ್ ಎಕ್ಸಾಂಪಲ್, 2013 ಸಿದ್ದರಾಮಯ್ಯನವರ ಗೌರ್ಮೆಂಟ್ ಬಂತು. ಅನ್ಡಿಸ್ಪ್ಯೂಟೆಡ್ 122 ನಂಬರ್ಸ್. ವಾಟ್ ಅ ಫ್ಯಾಬುಲಸ್ ಗೌರ್ಮೆಂಟ್. 7 ಜನ JDS ನಿಂದ ಸೆಳ್ಕೊಂಡ್ರು, ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಖಾನ್. ಅದು ಆಮೇಲೆ ವಿಷಯ ಬಿಡಿ. ಬಟ್ 2014 ಯಾರು ಗೌರ್ಮೆಂಟ್ ಬಂತು ಲೋಕಸಭೆಯಲ್ಲಿ? ಮೋದಿ ಗೌರ್ಮೆಂಟ್ ಅಲ್ವಾ? ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಲ್ವಾ? 2018 ನಮ್ಮ ರಾಜ್ಯದಲ್ಲಿ ಏನಾಯ್ತು? ಕಿಚಡಿ ಆಗೋಯ್ತು.
104 ಬಿಜೆಪಿಗೆ ಬಂತು, ಅವ್ರಿಗೆ ಎಷ್ಟೋ ಬಂತು, ಇವ್ರಿಗೆ ಎಷ್ಟೋ ಬಂತು, ಸಮ್ಮಿಶ್ರ ಅವರಿಬ್ಬರು ಸೇರ್ಕೊಂಡು ಅದೇನೋ ಮೈತ್ರಿಕೂಟನ ಅಲ್ಲ ಏನೋ ಮಿತ್ರಕೂಟನ ಶತ್ರುಕೂಟ ಮಾಡ್ಕೊಂಡ್ರು. ಆಯ್ತಾ, ಅವ್ರ ಕೂಟ ಆಮೇಲೆ ಕೂಟು ಗೀಟ ಆಯ್ತು, ಏನಾಯ್ತು, 14 ತಿಂಗಳಿತ್ತು, ಬಿದ್ದೋಯ್ತು. ಬಟ್ ದ ವೆರಿ ನೆಕ್ಸ್ಟ್ ಇಯರ್ 2019 ಹೌದು, ಲೋಕಸಭಾ ಎಲೆಕ್ಷನ್ಸ್ ಆಯ್ತು. ಏನಾಯ್ತು? 25 ಸೀಟು ಬಿಜೆಪಿ, ಥಂಪಿಂಗ್ ಮೆಜಾರಿಟಿ. ಹೌದು, ನೀವು ಬರೀ 25 ಸೀಟು ಅನ್ಬೇಡಿ, ಕರ್ನಾಟಕದ 173 ವಿಧಾನಸಭಾ ಕ್ಷೇತ್ರಗಳಲ್ಲಿ 173 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಟುಕ್ ಮ್ಯಾಸಿವ್ ಲೀಡ್. ಹೌದು, ಮ್ಯಾಸಿವ್ ಲೀಡ್, ಇನ್ಕ್ಲೂಡಿಂಗ್ ಪುಲಕೇಶಿ ನಗರದಂಥ ಕ್ಷೇತ್ರದಲ್ಲಿ, ಇನ್ಕ್ಲೂಡಿಂಗ್ ಶಿವಾಜಿನಗರದಂಥ ಕ್ಷೇತ್ರದಲ್ಲಿ. ಹೌದು, ಗೊತ್ತಾಯ್ತಾ? ಇನ್ಕ್ಲೂಡಿಂಗ್ ಬೆಂಗಳೂರು ಗ್ರಾಮಾಂತರದಂಥ ಕ್ಷೇತ್ರದಲ್ಲಿ ಮ್ಯಾಸಿವ್ ಲೀಡ್. ಅಲ್ಲಿ ಅಶ್ವಥ್ ನಾರಾಯಣ್ ಗೌಡ ಅಂತ ನಿಂತಿದ್ರಲ್ಲ, ಅವರು ಕೂಡ ಕಡಿಮೆ ಫೈಟ್ ಏನು ಕೊಡ್ಲಿಲ್ಲ. ಹೌದು, 2019 ನಲ್ಲಿ ಹಿ ಲಾಸ್ಟ್ ಬೈ ಎ ಮಾರ್ಜಿನ್. ನಾನು ಒಪ್ಕೊಳ್ತೀನಿ, 2.5 lakhs ಮಾರ್ಜಿನ್ ಇಂದ ಸೋತರು, ಬಟ್ ಕಡಿಮೆ ಫೈಟ್ ಅಂತೂ ಆಗಿರ್ಲಿಲ್ಲ ಅದು. ಹೌದು, ಗೊತ್ತಾಯ್ತಾ? ಸೊ ಆ ಕಾರಣಕ್ಕಾಗಿ ಈ 3 ಪಾರ್ಟಿಗಳ ತಯಾರಿ ಏನಿದ್ರೂ ಕೂಡ, ಯಾರನ್ನ ಚೇಂಜ್ ಮಾಡ್ತೀವಿ ಅಂದ್ರೂ ಕೂಡ ಮತದಾರ ಪ್ರಭು ಪಟ್ಟಿ ಹಾಕೊಂಡು ಕೂತ್ಕೊಳ್ಳಲ್ಲ ಹಿಂಗೆ. ಓಕೆ ತಗೊಳ್ಳಿ, ನಾನು ನೀವು ಮಾಡ್ತೀವಲ್ಲ, ಕಾಂಗ್ರೆಸ್ ನನಗೆ ಇದು ಕೊಡ್ತು, ಬಿಜೆಪಿ ನನಗೆ ಇದು ಕೊಡ್ತು, JDS ನನಗೆ ಇದು ಕೊಡ್ತು, ಬಿಜೆಪಿ ನನಗೆ ಅದು ಕೊಡ್ತು, ಕಾಂಗ್ರೆಸ್ ನನಗೆ ಇದು ಕೊಡ್ತು, ಇಟ್ ವಿಲ್ ನಾಟ್ ವರ್ಕ್. ಪಟ್ಟಿ ಹಿಡ್ಕೋತಾನ ಓಟ್ ಹಾಕೋಕ್ಕಿಂತ ಮುಂಚೆನೋ ಯಾವುದೇ ಮತದಾರ ಪ್ರಭು ಇಲ್ಲಿ ಯಾರೇ ನಿಂತಿದ್ರು ಕೂಡ ತನ್ನ ಗಟ್ ಫೀಲಿಂಗ್ ಅನ್ನ ಆಲೋಚಿಸಿಯೇ ಮತವನ್ನ ಮಾಡ್ತಾನೆ. ದಟ್ ವಿಲ್ ಹ್ಯಾಪನ್ ಅಗೈನ್ ಇನ್ 2024. ಇಲ್ಲಿ ಸಮರ್ಥ ಅಭ್ಯರ್ಥಿಗಳು ಅಂತ ತಾವು ಹೇಳ್ತಾ ಇದ್ದೀರಿ. ಸಮರ್ಥ ಅಭ್ಯರ್ಥಿಗಳ ವಿಚಾರಕ್ಕೆ ನಾವು ಬರೋಣ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ನಾವು ಯಾವ ರೀತಿ ಸಮರ್ಥತೆ, ಬಿಜೆಪಿ ವಿಷಯಕ್ಕೆ ಬಂದಾಗ ತಮ್ಮ ನ್ಯಾಷನಲಿಸಂ ಸ್ಪಿರಿಟ್ನ ರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು, ಮೋದಿ ಅವರ ಅನೇಕ ಕೆಲಸ ಕಾರ್ಯಗಳನ್ನ ಕರ್ನಾಟಕದ ಮಟ್ಟಕ್ಕೆ ತೆಗೆದುಕೊಂಡು ಬರೋದು, ಅಥವಾ ಮೋದಿ ಅವರ ಅನೇಕ ಯೋಜನೆಗಳನ್ನ ದೇಶದ ಮಟ್ಟಕ್ಕೆ ತಲುಪಿಸುವಂತೆ ಮಾಡೋದು, ಮೋದಿ ಅವರ ಅನೇಕ ಜನಪರ ಕೆಲಸಗಳನ್ನ, ಅದು 80 ಕೋಟಿ ಜನಕ್ಕೆ ಅಕ್ಕಿ ಕೊಟ್ಟಿದ್ದಾಗಿರ್ಬೋದು, 26 ಕೋಟಿ ಶೌಚಾಲಯಗಳನ್ನು ಕಟ್ಟಿಸ್ಕೊಟ್ಟದಾಗಿರ್ಬೋದು, 50 ಕೋಟಿ ಜನಧನ್ ಅಕೌಂಟ್ಗಳಿಗೆ ಸಂಸ್ಥಾಪನೆ ಕೊಟ್ಟಿದ್ದಾಗಿರ್ಬೋದು, ಅಥವಾ LPG ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿ ಆಗಿರ್ಬೋದು, ಮತ್ತು 26 ಕೋಟಿ ಗ್ಯಾಸ್ ಸಿಲಿಂಡರ್ಗಳು ಕೊಟ್ಟಿದ್ದಾಗಿರ್ಬೋದು, ಉಜ್ವಲ ಭವಿಷ್ಯ ಯೋಜನೆ ಆಗಿರ್ಬೋದು, ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಅದು 1000 ಆಗಿರ್ಬೋದು. ಅದೆಲ್ಲ ನಿಮಗೆ ಒಂದು ಹಂತದಲ್ಲಿ ಜನರ ತಲೆಯಲ್ಲಿ ಇರುತ್ತೆ, ನಾನು ಇರಲ್ಲ ಅಂತ ಹೇಳೋದಿಲ್ಲ. ಬಟ್ ದೇರ್ ಆಲ್ಸೋ ಕಮ್ಸ್ ಸಮಥಿಂಗ್ ಲೈಕ್ ನ್ಯಾಷನಲ್ ಸೆಕ್ಯೂರಿಟಿ. ಅವಾಗ ನೀವು ಇಲ್ಲಿ ಯಾರನ್ನೇ ಹಾಕಿ, ಈ ಫಾರ್ ಎಕ್ಸಾಂಪಲ್ ಬೆಂಗಳೂರು ಸೌತ್ನಲ್ಲಿ ಕಳೆದ 30 ವರ್ಷದಿಂದ ಬಿಜೆಪಿ ಬಿಟ್ಟರೆ ಯಾರು ಗೆದ್ದಿಲ್ಲ. ಆಯ್ತಾ? ಆಮೇಲೆ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಟ್ಟರೆ ಯಾರು ಗೆದ್ದಿಲ್ಲ. ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ರೀತಿ ಹೋರಾಟ ಅನ್ನೋದು ನಮಗೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತು. ಆ ಕಾರಣಕ್ಕೋಸ್ಕರ ನೀವು ಯಾರನ್ನೇ ಓಟ್ ಹಾಕಿ, ಎಲ್ಲಿನ್ನೇ ನಿಲ್ಲಿಸಿ, ಯಾರಿಗೇ ಕೊಡಿ, ಯಾರೇ ಸಂಭಾವ್ಯ ಅಭ್ಯರ್ಥಿಗಳು ಅಂತನ್ನಿ, ಯಾವಾಗ ನರೇಟಿವ್ ಗೊತ್ತಾಗುತ್ತೆ ಗೊತ್ತಾ ನಿಮಗೆ? ಈಗ ನಾಳೆ ಎಲೆಕ್ಷನ್ ಅಂದ್ರೆ ಇನ್ನು 2 ದಿನ ಇದೆ ಅನ್ನುವಾಗ ಟೋನ್ ಸೆಟ್ ಆಗತ್ತೆ. ಅವಾಗ ಮತದಾರ ಪ್ರಭು ಹಿಂಗ್ ಬಂದು ಓಟ್ ಹಾಕ್ತಾನೆ. ಆತನ ಹೆಸರೇ ಕೇಳಿಲ್ಲದಿರಬಹುದಾದಂಥ ವ್ಯಕ್ತಿಯ ಹೆಸರಿದ್ರೂ ಕೂಡ ಆತ ಹೋಗಿ ಓಟ್ ಹಾಕ್ತಾನೆ. ಬಿಕಾಸ್ ದಿ ಲೀಡರ್ಶಿಪ್ ಅಪ್ರೈಟ್ ಇದೆಯಾ ಅಲ್ಲಿ ಟಾಪ್ನಲ್ಲಿ ಅನ್ನೋದನ್ನ ಸ್ಪಷ್ಟವಾಗಿ ನೋಡ್ತಾನೆ. ಸದ್ಯದ ಮಟ್ಟಿಗೆ ಇಂಡಿ ಅಲಯನ್ಸ್ ಇದೆಯಲ್ಲ, ಅದರ ಲೀಡರ್ಶಿಪ್ನ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಬಿಕಾಸ್ ದೇ ಆರ್ ಇನ್ ಬ್ರಿಟಲ್ಸ್, ತುಂಬ ಅಲಗಾಡ್ತಾ ಇದ್ದಾರೆ, ಅವ್ರಿಗೇನೆ ಬಹಳ ಸಮಸ್ಯೆಗಳಿದೆ, ಅವ್ರಿಗೇನೆ ಬಹಳ ತೊಂದರೆಗಳಿದೆ. ಆ ಕಾರಣಕ್ಕಾಗಿ ಆ ಲೀಡರ್ಶಿಪ್ನ ಈ ವಾಲಟಿಲಿಟಿಯನ್ನು ಗಮನಿಸಿ ಮತದಾರ ಪ್ರಭು ಅವರ ಪರವಾಗಿ ನಿಲ್ಲದಿರಬಹುದು. ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ನಾನು ಅದೇ ಅಂತ ಹೇಳ್ತಾ ಇಲ್ಲ, ಇವಾಗಲೇ ಹಿಂಗೆ ಮುಂದೆ ಹೆಂಗೆ, ಐ ಆಮ್ ನಾಟ್ ಶೋರ್, ಇಲ್ಲದಿರಬಹುದು. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನಾನು ಹೇಳದ್ನಲ್ಲ, ಇಷ್ಟೆಲ್ಲ ಯೋಜನೆಗಳನ್ನ ಮೋದಿ ಅವರು ಕೊಟ್ಟಿದ್ದಾರೆ ಅಂತ, ಅದನ್ನ ಈ ರಾಜ್ಯದ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಕರ್ನಾಟಕದ ಜನಮಾನಸಕ್ಕೆ ತಲುಪಿಸಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಅದು ವರ್ಕೌಟ್ ಆಗುತ್ತೋ ಆಗಲ್ವೋ ಐ ಆಮ್ ನಾಟ್ ವೆರಿ ಶೋರ್. ಬಟ್ ಒಂದಂತೂ ಸ್ಪಷ್ಟ, ಇಟ್ ಹ್ಯಾಸ್ ಬೀನ್ ಮೋದಿ ಫಾರ್ ಬಿಜೆಪಿ, it has been Modi for BJP, and it will be Modi for BJP in 2024. But who is for the India Alliance? ಅಷ್ಟು ಜನ ಕಾಣ್ತಾ ಇದ್ದಾರೆ ನಿಮಗೆ, ಅಷ್ಟೊಂದು ಜನ ಕಾಣ್ತಾ ಇದ್ದಾರೆ. ಯಾರು ಗೊತ್ತಿಲ್ಲ. ಒಬ್ರು ಹೇಳ್ತಾರೆ ನಾನು ನಾಯಕನಾಗಬೇಕು, ಪ್ರಧಾನಿ ಆಗಬೇಕು, ಆದರೆ ನಾನು ಚುನಾವಣೆ ಫೇಸ್ ಮಾಡಲ್ಲ.
ಇನ್ನೊಬ್ರು ಹೇಳ್ತಾರೆ ನನಗೆ ಯಾವುದೇ ಹೊಣೆಗಾರಿಕೆ ಬೇಡ, ಬಟ್ ನಾನು ಪ್ರಧಾನಿ ಆಗಬೇಕು ಇಂಡಿಯಾ ಅಲಯನ್ಸ್ನಲ್ಲಿ. ಇನ್ನೊಬ್ರು ಹೇಳ್ತಾರೆ ನಂದು ಪ್ರಾದೇಶಿಕ ಪಾರ್ಟಿ, ನನಗೆ ಜಾಸ್ತಿ ಸೀಟ್ಗಳು ಬೇಕು, ನಿಮ್ದೇ ಇರೋದ 50 ಸೀಟು. ಸಹಜ. ಹೌದು. ಸೊ ಆ ಕಾರಣಕ್ಕಾಗಿ ಈ ಎಲ್ಲ ಫ್ಯಾಕ್ಟರಿಗಳು ವರ್ಕೌಟ್ ಆಗಿ ಒಂದು ಸೆನ್ಸ್ ಆಫ್ ಓನರ್ಶಿಪ್ ಇಲ್ಲ ಈ ಅಲಯನ್ಸ್ಗೆ ಅಂತ ಜನಕ್ಕೇನಾದ್ರೂ ಅನ್ಸ್ಬಿಟ್ರೆ ಅನ್ಲೆಸ್ ದೇ ಆರ್ ದಿ ಡೈ ಹಾರ್ಡ್ ಕೋರ್ ಫ್ಯಾನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಾರ್ಟಿ, ನಾನು ಗೆದ್ರು ಇದೆ ಪಾರ್ಟಿ, ಸತ್ರು ಇದೆ ಪಾರ್ಟಿ ಅನ್ನುವ ಜನರನ್ನ ಹೊರತುಪಡಿಸ್ಬಿಟ್ರೆ ಯು ವಿಲ್ ನಾಟ್ ಹ್ಯಾವ್ ಎ ಲಾಸ್ಟ್ ಲಾಫ್. ಅದು ಸ್ಪಷ್ಟ. ನೋಡೋಣ ಇವ್ರು ಯಾರನ್ನ ಏನನ್ನ ಹೆಂಗೆ ಎಲ್ಲೆಲ್ಲಿ ಚೇಂಜ್ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.